ನಮಸ್ಕಾರ ವೀಕ್ಷಕರೇ, ನಾನು ಸರೋಜ ಸುಮಂತ್. ಚಂದನವನದಲ್ಲಿ ಏನ್ ನಡೀಬಾರ್ದು ಅಂತ ಅಂದ್ಕೊಂಡಿದ್ರೋ ಈಗ ಸದ್ಯಕ್ಕೆ ಅದೇ ನಡೀತಾ ಇದೆ. ಫ್ಯಾನ್ಸ್ ವಾರ್, ಸ್ಟಾರ್ ವಾರ್. ಎಸ್, ದರ್ಶನ್ ಹಾಗೂ ಸುದೀಪ್ ಅವರ ಅಭಿಮಾನಿಗಳ ನಡುವೆ ಸಿಕ್ಕಾಪಟ್ಟೆ ವಾರ್ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಏನು, ಸುದೀಪ್ ಅವರು ತಮ್ಮ ಮಾರ್ಕ್ ಸಿನಿಮಾದ ಪ್ರಚಾರ ಮಾಡಬೇಕಾದ್ರೆ ಹುಬ್ಬಳ್ಳಿಯಲ್ಲಿ ನಿಂತು ಈ ನಾಡಿನಲ್ಲಿ ಈ ನೆಲದಲ್ಲಿ ನಿಂತು ನಾನು ಹೇಳಿದ್ರೆ ಯಾರಿಗೆ ಹೇಗ್ ತಟ್ಟಬೇಕು ಹಾಗೆ ತಟ್ಟುತ್ತೆ ಅನ್ನೋ ರೀತಿಯ ಮಾತುಗಳು, ಯುದ್ಧ, ಒಂದು ಪಡೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಯಾವಾಗ ನೀಡಿದ್ರು ಅಲ್ಲಿಂದ ಒಂದಷ್ಟು ವಿಚಾರಗಳು, ಒಂದಷ್ಟು ಚರ್ಚೆಗಳು ಶುರುವಾಗ್ತಾ ಹೋಯ್ತು. ಅದೇ ಮಾತಿಗೆ ಆ ಹೇಳಿಕೆ ಕೊಟ್ಟ ನಂತರದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ತಿರುಗೇಟು ಕೊಡುವಂತಹ ಹೇಳಿಕೆಗಳನ್ನ ನೀಡಿದ್ರು. ಈ ಎರಡೂ ಬೆಳವಣಿಗೆಗಳು ಏನಾಯ್ತು ಅಂತಂದ್ರೆ ಸ್ಟಾರ್ ವಾರ್ ಆಗಿ ಕನ್ವರ್ಟ್ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಒಂದ್ ಕಡೆ, ಸುದೀಪ್ ಅವರ ಫ್ಯಾನ್ಸ್ ಒಂದ್ ಕಡೆ ಈ ಹೇಳಿಕೆಗಳನ್ನ ಇಟ್ಕೊಂಡು ತಿರುಗೇಟುಗಳನ್ನ ಕೊಡಕ್ಕೆ ಶುರುವಾದ್ರು. ದರ್ಶನ್ ಫ್ಯಾನ್ಸು ಬೇರೆ ಏನೋ ಹೇಳಿದ್ರೆ, ಸುದೀಪ್ ಅವರ ಫ್ಯಾನ್ಸು ಹಳೆಯ ದಿನಗಳನ್ನ ಮೆಲ್ಕು ಹಾಕೋದಕ್ಕೆ ಶುರು ಮಾಡಿದ್ರು. ದರ್ಶನ್ ಅವರು ಕಷ್ಟ ಕೊಟ್ಟಾಗ ವಿಜಯಲಕ್ಷ್ಮಿ ಅವರ ಪರ ನಿಂತಿದ್ದೆ ನಮ್ಮ ಸುದೀಪ್ ಅವರು, ಈ ರೀತಿಯಾದ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಎಲ್ಲಾ ಬೆಳವಣಿಗೆಗಳನ್ನ ನೋಡಾದ್ಮೇಲೆ ಸುದೀಪ್ ಅವರು ತಮ್ಮ ಹೇಳಿಕೆ ಏನು, ನಾನವತ್ತು ಆಡಿದಂತ ಮಾತುಗಳು ಯಾವುದಕ್ಕೆ ಸಂಬಂಧಪಟ್ಟದ್ದು, ಒಬ್ಬ ವ್ಯಕ್ತಿಗ ಅಥವಾ ಒಂದು ವಿಚಾರಕ್ಕ ಅನ್ನೋದನ್ನು ಕೂಡ ಕ್ಲಾರಿಟಿ ಕೊಟ್ರು. ಅಂದ್ರೆ ನಾನು ಮಾತಾಡಿದ್ದು ಪೈರಸಿ ವಿಚಾರಕ್ಕೆ ಅನ್ನೋದನ್ನ ಅಷ್ಟೇ ಕ್ಲಿಯರ್ ಆಗಿ ಹೇಳಿದ್ರು. ಅದಾದ್ಮೇಲೂ ಕೂಡ ಫ್ಯಾನ್ಸ್ ವಾರ್ ನಿಲ್ತಾ ಇದೆಯಾ? ಇಲ್ಲ. ಫ್ಯಾನ್ಸ್ ವಾರ್ ಜೊತೆಗೆ ಈಗ ಸ್ಟಾರ್ ವಾರ್ ಕೂಡ ಶುರುವಾಗಿದೆ. ಅದು ವಿನಯ್ ಗೌಡ ಹಾಗೆ ಧನ್ವೀರ್ ಗೌಡ ನಡುವೆ. ವಿನಯ್ ಗೌಡ ಬಂದು ಸುದೀಪ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಧನ್ವೀರ್ ಬಂದು ಎಲ್ರಿಗೂ ಗೊತ್ತಿರುವಂತೆ ದರ್ಶನ್ ಅವರ ಆಪ್ತರಾಗಿದ್ದಾರೆ. ಅಂದ್ರೆ ಅವರ ಕಷ್ಟದ ದಿನಗಳಲ್ಲಿ ಪ್ರತಿ ಹೆಜ್ಜೆನಲ್ಲೂ ಕೂಡ ಧನ್ವೀರ್ ಅವರು ನಿಲ್ತಾ ಇದ್ದಾರೆ. ಧನ್ವೀರ್ ಅವ್ರನ್ನ ಒಂದು ಇಂಟರ್ವ್ಯೂ ನಲ್ಲಿ ಒಂದು ಕ್ವಶನ್ ಕೇಳಿದಾಗ, ನಿಮ್ಗೆ ನಟರಲ್ಲಿ ಯಾರು ತುಂಬಾ ಇಷ್ಟ ಅಂತ ಅಂದಾಗ ಅಥವಾ ಆರಾಧನೆ ಮಾಡ್ತೀರಾ ಅಂತ ಅಂದಾಗ, ನಾನು ಸಾಯೋವರೆಗೂ ದರ್ಶನ್ ಅವರೇ ನನಗೆ ಆರಾಧನೆ, ಅಂದ್ರೆ ಆರಾಧನಾ ದೈವ, ಆ ತರ ಪದವನ್ನ ಬಳಸಿದ್ರು. ಸೊ ಹಾಗಾಗಿ ಅವ್ರು ನಡ್ಕೊಳ್ತಿರೋ ರೀತಿಯನ್ನ ನೋಡಿದಾಗೂ ಕೂಡ ಎಲ್ರಿಗೂ ಗೊತ್ತಾಗೋ ಅಂತ ವಿಚಾರನೇ ದರ್ಶನ್ ಅವರು ಅಂತ ಅಂದ್ರೆ ಧನ್ವೀರ್ ಅವ್ರಿಗೆ ಎಷ್ಟು ಇಷ್ಟ ಅಂತ. ಹೀಗಾಗಿ ವಿನಯ್ ಹಾಗೆ ದರ್ಶನ್ ಅವರ ನಡುವೆ ಒಂದು ಪೋಸ್ಟ್ ವಾರ್ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರಿಗೊಬ್ರು ಪೋಸ್ಟ್ ಗಳನ್ನ ಹಾಕೊಂತ ಇದ್ದಾರೆ. ಅವ್ರು ಹಾಕ್ತಿರೋ ಪೋಸ್ಟ್ ಅಲ್ಲಿ ಒಂದಷ್ಟು ಜನರಿಗೆ ಅನುಮಾನ ಬಂದಿರೋದು ಅಂದ್ರೆ, ರಿಯಲ್ ಸಿಂಹ ಯಾರು? ಇವರಿಬ್ರು ಶುರು ಮಾಡಿರೋ ವಾರೇ ಇದು. ಸಿಂಹ ಯಾರು ಅಂತ, ದರ್ಶನ್ ಅಥವಾ ಸುದೀಪ್ ಅವರ ಇದರಲ್ಲಿ ರಿಯಲ್ ಸಿಂಹ ಅನ್ನೋದು. ಹಾಗಾದ್ರೆ ಪೋಸ್ಟರ್ ಏನ್ ಹಾಕ್ತಾ ಇದ್ದಾರೆ, ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ ಧನ್ವೀರ್ ಅವರು ತಮಿಳ್ ಸಿನಿಮಾದ ಒಂದು ಡೈಲಾಗ್ ಅನ್ನ ಹಾಕಿದ್ರು. ಆ ಡೈಲಾಗು ಏನ್ ಅರ್ಥ ಕೊಡುತ್ತೆ ಅಂತ ಹೇಳ್ಬಿಡ್ತೀನಿ. ಧನ್ವೀರ್ ಹಾಕಿರುವ ಪೋಸ್ಟ್ ನಲ್ಲಿ, ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಇರ್ತವೆ, ಆದ್ರೆ ಸಿಂಹನೇ ರಾಜ ಎಂಬ ಪೋಸ್ಟರ್ ಅನ್ನ ಹಾಕಿದ್ರು. ಇದಕ್ಕೆ ತಿರುಗೇಟು ಕೊಡುವಂತಹ ಪೋಸ್ಟರ್ ಒಂದನ್ನ ವಿನಯ್ ಗೌಡ ಕೂಡ ಹಾಕಿದ್ದಾರೆ. ಅಂದ್ರೆ ಕಾಡಿನ ರಾಜ, ಕಾಡಿನ ಪ್ರಾಣಿಗಳಿಗೆ ಹೋಲಿಕೆ ಮಾಡಿ ವಿನಯ್ ಗೌಡ ಕೂಡ ಪೋಸ್ಟ್ ಹಾಕಿದ್ದಾರೆ. ಹಾಗಾದ್ರೆ ಆ ಪೋಸ್ಟರ್ ಅಲ್ಲಿ ಏನಿದೆ? ಖಂಡಿತ ಕಾಡಿನ ರಾಜ ಸಿಂಹನೇ, ಅದು ಎಲ್ರಿಗೂ ಗೊತ್ತು. ಕಾಡಿನ ರಾಜ ಯಾರಂದ್ರೆ ಲಯನ್ ಈಸ್ ಕಿಚ್ಚ ಸುದೀಪ್ ಅಂತ ವಿನಯ್ ಪೋಸ್ಟರ್ ಹಾಕಿದ್ದಾರೆ. ವಿನಯ್ ಪೋಸ್ಟರ್ ಹಾಕಿರುವುದರಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ವಿಡಿಯೋವನ್ನ ಮಾಡಿ ಅದರಲ್ಲಿ ಈ ಪೋಸ್ಟ್ ಹಾಕಿದ್ದಾರೆ. ಸೊ ಇದು ಇಬ್ಬರ ನಡುವೆ ವಾರನ್ನ ಶುರು ಮಾಡಿದೆ. ಹಾಗಾದ್ರೆ ಈ ಬೆಳವಣಿಗೆ ಎಲ್ಲಿ ಹೋಗಿ ನಿಲ್ತು? ಧನ್ವೀರ್ ಅವರು ಮತ್ತೆ ಅದಕ್ಕೆ ತಿರುಗೇಟು ಕೊಡುವಂತಹ ಪೋಸ್ಟರ್ ನ ಹಾಕಿದ್ದಾರೆ. ಸೊ ಇಬ್ಬರ ನಡುವೆ ಏನು ಪೋಸ್ಟರ್ ವಾರು, ಅವರು ದರ್ಶನ್ ಅವರು ಸಿಂಹ ಅನ್ನೋ ರೀತಿ ಹಾಕಿದ್ರೆ, ವಿನಯ್ ಗೌಡ ಸುದೀಪ್ ಅವರೇ ಸಿಂಹ ಅನ್ನೋ ರೀತಿ ಹಾಕಿದ್ದಾರೆ. ಇದಕ್ಕೆ ವಿನಯ್ ಗೌಡ ಒಂದು ಕ್ಲಾರಿಟಿನೂ ಕೊಟ್ಟಿದ್ದಾರೆ. ವಿನಯ್ ಗೌಡ ಸುದೀಪ್ ಅವರ ಆಪ್ತ ಆಗಿದ್ರು ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವನ್ನ ಮಾಡಿದ್ದಾರೆ. ಅದಕ್ಕೂ ತುಂಬಾನೇ ಸ್ಕೋಪ್ ಇದೆ. ಯಾಕಂದ್ರೆ ಡೆವಿಲ್ ಸಿನಿಮಾದಲ್ಲಿ ವಿಲನ್ ಆಗಿ ವಿನಯ್ ಗೌಡ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಡೆವಿಲ್ ಸಿನಿಮಾದ ಒಂದೇ ಒಂದು ಪ್ರಚಾರ ಕಾರ್ಯದಲ್ಲೂ ಕೂಡ ವಿನಯ್ ಗೌಡ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಅದಾದ ನಂತರವೂ ಕೂಡ ಒಂದಷ್ಟು ಚರ್ಚೆಗಳು ಶುರುವಾಯಿತು. ವಿನಯ್ ಗೌಡ ಜಸ್ಟ್ ಸುಮ್ನೆ ಡೆವಿಲ್ ಅಲ್ಲಿ ನಟನೆ ಮಾಡಿದ್ದಾರೆ, ಪ್ರಮೋಷನ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ವೇನೋ, ಈ ರೀತಿಯಾದ ಮಾತುಗಳು ಕೂಡ ಶುರುವಾಯಿತು. ಆದರೆ ಈ ವಿಚಾರವಾಗಿ ಒಂದು ಚಾನೆಲ್ಗೆ ವಿನಯ್ ಗೌಡ ಇಂಟರ್ವ್ಯೂ ಕೊಟ್ಟಿರೋ ಪ್ರಕಾರ, ವಿನಯ್ ಗೌಡ ಅವರು ಡೆವಿಲ್ ಸಿನಿಮಾವನ್ನ ಯಾಕೆ ಪ್ರಚಾರ ಮಾಡಲಿಲ್ಲ ಅಂತ ಅಂದಾಗ, ಹೌದು ನಾನು ಪೇಯ್ಡ್ ಆಕ್ಟರು, ಸಂಭಾವನೆ ನನಗೆ ಏನ್ ಕೊಟ್ಟಿದ್ರು ಅದಕ್ಕೆ ನಾನು ಆಕ್ಟ್ ಮಾಡಿ ಬಂದಿದ್ದೀನಿ, ಡೆವಿಲ್ ಪ್ರಚಾರಕ್ಕೆ ಕರೆದಿಲ್ಲ ಅನ್ನೋ ರೀತಿಲಿ ಹೇಳಿದ್ದಾರೆ. ಹಾಗೆ ಬುಕ್ ಮೈ ಶೋ ನಲ್ಲಿ ನನ್ನ ಹೆಸರು ಕೂಡ ಹಾಕಿಲ್ಲ ಅನ್ನೋ ಬೇಸರ ಕೂಡ ಹೊರ ಹಾಕಿದ್ದಾರೆ. ಅದಿದ್ರೂ ಇರಬಹುದು, ಬುಕ್ ಮೈ ಶೋ ನಲ್ಲಿ ಅವರ ಹೆಸರು ಹಾಕಿಲ್ಲ ಅನ್ನೋ ಕಾರಣಕ್ಕೆ ಪ್ರಚಾರ ಕಾರ್ಯಕ್ಕೆ ಬಂದಿಲ್ದೇನೂ ಇರಬಹುದು, ಅದು ಬೇರೆ. ಜೊತೆಗೆ ಈ ಸಿಂಹ ಅನ್ನೋ ವಿಚಾರ ಏನು ಹುಟ್ಟಿಕೊಳ್ತು ಇವಾಗ, ಆ ಸಿಂಹ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ.
ಸದ್ಯಕ್ಕೆ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಇದ್ದಂತ ಒಬ್ರೇ ಒಬ್ರು ಸಿಂಹ ಅಂದ್ರೆ ಅದು ವಿಷ್ಣುವರ್ಧನ್ ಸರ್. ಅದಾದ ನಂತರ ಈಗ ಸಿಂಹ ಅಂತ ಅಂದ್ರೆ ಅದು ಸುದೀಪ್ ಸರ್ ಅಂತ ಅವರ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜೊತೆಗೆ ನನ್ನ ವೈಯಕ್ತಿಕ ವಿಚಾರ, ನಾನು ಯಾರನ್ನ ಬೇಕಾದ್ರೂ ಪ್ರಮೋಟ್ ಮಾಡಬಹುದು, ಯಾರ ಅಭಿಮಾನಿ ಬೇಕಾದ್ರೂ ಆಗ್ಬಹುದು, ಯಾರ ಬಗ್ಗೆ ಬೇಕಾದ್ರೂ ನಾನು ಮಾತಾಡಬಹುದು, ಅದು ನನ್ನ ಸ್ವಾತಂತ್ರ್ಯ ಹಕ್ಕು ಅನ್ನೋ ವಿಚಾರ ಕೂಡ ಹೇಳಿದ್ದಾರೆ. ಹಾಗೆ ಈ ಸ್ಟಾರ್ ವಾರ್ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಆದ್ರೆ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಅಂತ. ಜೊತೆಗೆ ದರ್ಶನ್ ಅವರ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಕೇಳಿದಾಗ್ಲೂ ಕೂಡ ದರ್ಶನ್ ಅವರೇ ಒಂದು ಸಮಸ್ಯೆನಲ್ಲಿದ್ದಾರೆ, ನಾವೇನೋ ಮಾತಾಡಿ ಅವ್ರಿಗೆ ಅದು ಸಮಸ್ಯೆ ಆದ್ರೆ ಅದು ಇನ್ನಷ್ಟು ದೊಡ್ಡದಾಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಅನ್ನೋ ಕ್ಲಾರಿಟಿನ ಕೊಟ್ಟಿದ್ದಾರೆ. ಇವರು ನೇರವಾಗಿ ನಾನು ದರ್ಶನ್ ಅವ್ರಿಗೆ ತಿರುಗೇಟನ್ನ ಕೊಟ್ಟಿಲ್ಲ ಅಥವಾ ದರ್ಶನ್ ಫ್ಯಾನ್ಸ್ ನ ಕೆರಳಿಸಿಲ್ಲ ಅನ್ನೋದಾದ್ರೂ ಕೂಡ ಧನ್ವೀರ್ ಹಾಕಿದಂತ ಪೋಸ್ಟ್ಗೆ ಸೇಮ್ ರಿಲೇಟೆಡ್ ಅದೇ ರೀತಿಯಾದ ಪೋಸ್ಟ್ ಅನ್ನ ಹಾಕಿದಾಗ ಇದು ಒಂದ್ ರೀತಿ ಸ್ಟಾರ್ ವಾರ್ ತರನೇ ಕನ್ವರ್ಟ್ ಆಗುತ್ತೆ, ಎಲ್ರಿಗೂ ಅದು ನೇರವಾಗಿನೇ ಗೊತ್ತಾಗುತ್ತೆ. ಸೊ ಸ್ಯಾಂಡಲ್ವುಡ್ ನಲ್ಲಿ ಎಲ್ರು ಕೂಡ ಆಸೆ ಪಡೋದೇನು ಅಂತಂದ್ರೆ ಈ ಸ್ಟಾರು ಆ ಸ್ಟಾರು ಅಂತಲ್ಲ, ಎಲ್ಲರ ಸಿನಿಮಾಗಳನ್ನ ಎಲ್ಲ ಸ್ಟಾರ್ಸ್ ಫ್ಯಾನ್ಸ್ ಗಳು ಕೂಡ ನೋಡ್ಬೇಕು. ನಮ್ಮ ಕನ್ನಡ ಚಿತ್ರಗಳು ಬೆಳೆದ್ರೆ, ಕನ್ನಡ ಚಿತ್ರಗಳು ಓಡಿದ್ರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ, ಹಾಗೆ ಒಂದಷ್ಟು ಹೊಸ ಪ್ರಯೋಗಗಳಾಗುತ್ತೆ, ಹೊಸ ಹೊಸ ಸಿನಿಮಾಗಳು ಬರುತ್ತೆ ಅಂತ. ಈ ರೀತಿ ಸ್ಟಾರ್ ವಾರ್ ಕ್ರಿಯೇಟ್ ಮಾಡ್ಕೊಂಡು ಕುತ್ಕೊಂಡು ಆ ಸಿನಿಮಾ ನಾವು ನೋಡಲ್ಲ, ಈ ಸಿನಿಮಾ ನಾವು ನೋಡಲ್ಲ ಅಂತ ಅನ್ಕೊಂಡ್ ಕುತ್ಕೊಂಡ್ರೆ ಕನ್ನಡ ಚಿತ್ರರಂಗ ಹೇಗೆ ಬೆಳೆಯುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ಕೂಡ ಸ್ಟಾರ್ ವಾರ್ ಬರಬಾರ್ದು ಅನ್ನೋದೇ ಎಲ್ಲರ ಆಸೆ ಆಗಿದೆ. ಇನ್ನೇನು ಈಗ ಈ ತಿಂಗಳೇ ಡೆವಿಲ್ ರಿಲೀಸ್ ಆಗಿದೆ, ಇವತ್ತು ಒಂದು ದಿನ ಕಳೆದ್ರೆ ನಾಳೆ ಗುರುವಾರ 2 ಸಿನಿಮಾ ಬಿಗ್ ಸ್ಟಾರ್ ಗಳ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು 45 ಸಿನಿಮಾ, ಇನ್ನೊಂದು ಸುದೀಪ್ ಅವರ ಮಾರ್ಕಸ್ ಸಿನಿಮಾ. ಸೊ ಎರಡೂ ನೋಡಿ ಎಲ್ರು ಕೂಡ ಸಪೋರ್ಟ್ ಮಾಡಿದ್ರೆ ಮತ್ತೊಂದು ಸಿನಿಮಾ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ನಿರ್ಮಾಪಕರು ಉಳಿದ್ರೆ ಮತ್ತೊಂದು ಸಿನಿಮಾಗಳಾಗುತ್ತೆ. ಹೀಗಾಗಿ ಸ್ಟಾರ್ ವಾರ್ ಅನ್ನ ಬದಿಗಿಟ್ಟು ಮೊದಲು ನಮ್ಮ ಕನ್ನಡ ಸಿನಿಮಾಗಳು ಉಳಿಬೇಕು, ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದು ಎಲ್ಲರೂ ಮನಸ್ಥಿತಿಯನ್ನ ಬೆಳೆಸ್ಕೊಂಡ್ರೆ ಈ ಸ್ಟಾರ್ ವಾರ್ಗಳು ಇರೋದೇ ಇಲ್ಲ. ಸದ್ಯಕ್ಕೆ ನಾಳೆ 45 ಸಿನಿಮಾ ಹಾಗೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ರಿಗೂ ತುಂಬಾನೇ ಹೋಪ್ ಇದೆ. ಈಗಾಗಲೇ 45 ಸಿನಿಮಾಗೆ ಸಾಕಷ್ಟು ಉತ್ತಮ ಪ್ರಶಂಸೆಗಳು ಬರ್ತಾ ಇದೆ, ಮಾರ್ಕ್ಗೂ ಕೂಡ ನಿರೀಕ್ಷೆ ಹೆಚ್ಚಾಗಿದೆ. ಸೊ ಎಲ್ರು ಕೂಡ ದರ್ಶನ್ ಅವರ ಅಭಿಮಾನಿಗಳಾಗ್ಲಿ ಸುದೀಪ್ ಅವರ ಅಭಿಮಾನಿಗಳಾಗ್ಲಿ ಇಬ್ರು ಕೂಡ ಮಾರ್ಕ್ ಸಿನಿಮಾ 45 ಸಿನಿಮಾ ನೋಡ್ತಾರೆ ಅನ್ನೋ ಹೋಪ್ ಇದೆ. ಇದರ ನಡುವೆ ಸ್ಟಾರ್ಗಳು ಅಂದ್ರೆ ಆಪ್ತರಾಗಿರುವಂತಹವ್ರು, ಏನ್ ಸುದೀಪ್ ಅವರಿಗೆ ಆಪ್ತರಾಗಿರಬಹುದು ಅಥವಾ ದರ್ಶನ್ ಅವರಿಗೆ ಆಪ್ತ ಆಗಿರುವಂತಹ ಧನ್ವೀರ್ ಹಾಗೆ ವಿನಯ್ ಗೌಡ ಅವರು ಕೂಡ ಇದನ್ನ ಅರ್ಥ ಮಾಡ್ಕೊಬೇಕು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಉದಾಹರಣೆಗಳು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಒಬ್ರಿಗೊಬ್ರು ತಿರುಗೇಟು ಕೊಡ್ತಾ ಇದ್ದಾರೆ ಅನ್ನೋ ಮನಸ್ಥಿತಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ಬಿಟ್ರೆ ಅವ್ರ ಫ್ಯಾನ್ಸ್ ಗಳು ಕೂಡ ಸುಮ್ನೆ ಇರೋದಕ್ಕೆ ಹೋಗಲ್ಲ, ನಮ್ ಬಾಸ್ ಅಂತ ಅವರು ಕೂಡ ಟಾಂಗನ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಫ್ಯಾನ್ಸ್ ವಾರ್ ಆಗ್ಲಿ ಸ್ಟಾರ್ ವಾರ್ ಆಗ್ಲಿ ಮುಗ್ದು ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದೇ ನಮ್ಮ ಆಶಯ.